ಹುಡುಕಿದಾಗ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಮಂಗಳೂರು ಅಂದರೆ ಬೀಚ್, ಕೋಸ್ಟಲ್ ವೈಬ್ಸ್ ಮತ್ತು ಸೂಪರ್ ಟೇಸ್ಟಿ ಫುಡ್ಗೆ ಫೇಮಸ್ ಪ್ಲೇಸ್. ಇವತ್ತು ನಾವು ತುಮಕೂರಿಂದ ಮಂಗಳೂರಿಗೆ ಟ್ರಾವೆಲ್ ಮಾಡ್ತಿದ್ವಿ. ಪ್ಲ್ಯಾನ್ ಸಿಂಪಲ್, ಬೀಚ್ ಸುತ್ತಾಡೋದು ಮತ್ತು ಅಲ್ಲಿನ ಫುಡ್ನ ಟ್ರೈ ಮಾಡೋದು. ನಾವು ತುಮಕೂರಿಂದ ನೈಟ್ ಬಸ್ ಬಿಟ್ಟಾಗ ತುಂಬ ಲೇಟ್ ಆಗಿತ್ತು. ಜರ್ನಿ ತುಂಬ ಲಾಂಗ್ ಇತ್ತು, ಆದರೆ ಎಕ್ಸೈಟ್ಮೆಂಟ್ ತುಂಬ ಜಾಸ್ತಿ ಇತ್ತು. ಮಾರ್ನಿಂಗ್ ಅರೌಂಡ್ 5 ಅಷ್ಟರಲ್ಲಿ ಮಂಗಳೂರು ರೀಚ್ ಆಯಿತು. ಆದ್ವಿ ಅರ್ಲಿ ಮಾರ್ನಿಂಗ್ ಕೋಸ್ಟಲ್ ವೆದರ್, ಕೂಲ್ ಬ್ರೀಸ್, ಸೂಪರ್ ಫ್ರೆಶ್ ಫೀಲ್ ಕೊಡ್ತಿತ್ತು. ಡೈರೆಕ್ಟಾಗಿ ಒಂದು ಹೋಟೆಲ್ಗೆ ಹೋದ್ವಿ, ರೆಸ್ಟ್ ಮಾಡಿದ್ವಿ. ಟ್ರಾವೆಲ್ ಟೈರ್ಡ್ನೆಸ್ ಇರುತ್ತೆ ಅಲ್ವಾ, ಸೊ 8:30ವರೆಗೂ ರೆಸ್ಟ್ ಮಾಡಿದ್ವಿ. ಆಮೇಲೆ ರೆಡಿಯಾಗಿ ಬೀಚ್ಗೆ ಹೋದ್ವಿ. ಹಳೆಯ ಸೌಂಡು, ಕೂಲ್ ಬ್ರೀಸ್ ಮತ್ತು ಮಾರ್ನಿಂಗ್ ಸನ್, ಪರ್ಫೆಕ್ಟ್ ವೈಬ್. ಸ್ವಲ್ಪ ವಾಕ್ ಮಾಡಿದ್ವಿ, ಎಂಜಾಯ್ ಮಾಡಿದ್ವಿ, ಫೋಟೋ ತೊಗೊಂಡ್ವಿ. ಆಮೇಲೆ ಹಸಿವು ಸ್ಟಾರ್ಟ್ ಆಯಿತು. ಸೊ ನಾವು ಡಿಸೈಡ್ ಮಾಡಿದ್ವಿ ಇವತ್ತು ಲಂಚ್ ಸ್ಪೆಷಲ್ ಆಗಿರಬೇಕು ಅಂತ. ಲೋಕಲ್ ಹತ್ರ ಕೇಳಿದಾಗ ಅವರೆಲ್ಲ ಹೇಳಿದ್ದು ಒಂದೇ ಮಾತು, ಅಕ್ಕಮಕ್ಕ ಹೋಟೆಲ್ಗೆ ಹೋಗಿ. ಆಗ ಸ್ಟ್ರೈಟ್ ಹೋಗಿದ್ದೆ ಅಕ್ಕಮಕ್ಕ ಹೋಟೆಲ್ ರೀಚ್ ಆದಮೇಲೆ ಸಿಂಪಲ್ ಪ್ಲೇಸ್ ಬಟ್ ಫುಲ್ ರಶ್ ಇತ್ತು. ಅದೇ ಪ್ರೂವ್ ಮಾಡುತ್ತೆ ಫುಡ್ ಎಷ್ಟು ಚೆನ್ನಾಗಿರುತ್ತೆ ಅಂತ. ನಾವು ಅವರ ಸ್ಪೆಷಲ್ ಡಿಶಸ್, ಫಿಶಸ್ನೆಲ್ಲ ಟ್ರೈ ಮಾಡಿದ್ವಿ. ಅಥೆಂಟಿಕ್ ಮಂಗಳೂರು ಫ್ಲೇವರ್ಸ್, ಸ್ಪೈಸಿ ಮತ್ತು ಫ್ರೆಶ್, ಫುಲ್ ಕೋಸ್ಟಲ್ ಟೇಸ್ಟ್ ಇತ್ತು. ಊಟ ಎಲ್ಲ ಆದಮೇಲೆ ಬಿಲ್ ಕೇಳಿದ್ರೆ ಫುಲ್ ಶಾಕ್. ಜಸ್ಟ್ 450 ರುಪೀಸ್ ಆಗಿತ್ತು. ಇದೇ ನಾವು ಬೆಂಗಳೂರಲ್ಲಿ ಫಿಶ್ ಮೀಲ್ಸ್ ತಿನ್ನಕ್ಕೆ ಹೋಗಿದ್ರೆ ಜಸ್ಟ್ ಒಂದು ಪೀಸ್ ಫಿಶ್ಶೇ 450 ರುಪೀಸ್ ಇರುತ್ತೆ. ಅದಾದಮೇಲೆ ನಾವು ಅಲ್ಲಿನ ಓನರ್ನ ಮಾತಾಡ್ಸಕ್ಕೆ ಹೋದ್ವಿ. ಮೈಕ್ ಪ್ರಾಬ್ಲಮ್ ಇದ್ದಿದ್ದರಿಂದ ಅವ್ರು ಮಾತಾಡ್ತಿದ್ದೆ, ಅದು ರೆಕಾರ್ಡ್ ಆಗಿಲ್ಲ. ಇದು ನಾರ್ಮಲ್ ಹೋಟೆಲ್ ಅಲ್ಲ, ಇದಕ್ಕೆ ಒಂದು ಹಿಸ್ಟ್ರಿ ಇದೆ. ಸುಮಾರು 130ರಿಂದ 135 ವರ್ಷದ ಹಳೆಯ ಹೋಟೆಲ್ ಇದು. ಜನ್ರೇಷನಿಂದ ಜನ್ರೇಷನ್ಗೆ ಪಾಸ್ ಆಗ್ತಾ ಬಂದಿದೆ. ಮಂಗಳೂರು ಸಿಟಿ ಮಧ್ಯೆ ಹಂಪನಕಟ್ಟೆಯಲ್ಲಿ ಈ ಹೋಟೆಲ್ ಇದೆ. ಅಕ್ಕಮಕ್ಕ ಹೋಟೆಲ್ ಅಂದರೆ ಲಕ್ಸುರಿ ಅಲ್ಲ, AC ಇಲ್ಲ, ಫ್ಯಾನ್ಸಿ ಇಂಟೀರಿಯರ್ ಇಲ್ಲ, ಬಟ್ ಇವತ್ತು ಅದು ಫೇಮಸ್ ಆಗಿರೋದಕ್ಕೆ ಒಂದೇ ರೀಸನಿಂದ ಅಥೆಂಟಿಕ್ ಹೋಮ್ ಸ್ಟೈಲ್ ಮಂಗಳೂರಿಯನ್ ಫುಡ್. ಟೇಸ್ಟ್ ಬಗ್ಗೆ ಹೇಳ್ಬೇಕಂದ್ರೆ ಇದು ಹೋಟೆಲ್ ಫುಡ್ ಅಂತ ಅನ್ಸೋದೇ ಇಲ್ಲ. ಮನೆ ಊಟ ಥರ ಇರುತ್ತೆ. ಸ್ಟ್ರಾಂಗ್ ಮಸಾಲ, ಕೋಸ್ಟಲ್ ಫ್ಲೇವರ್, ಸ್ಪೈಸಿ ಟಚ್. ಇನ್ನೂ ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಪ್ರೈಸ್ ತುಂಬ ಅಫೋರ್ಡಬಲ್ ಇರುತ್ತೆ. ಅದಕ್ಕೆ ಲೋಕಲ್ಸ್ ಮತ್ತು ಟೂರಿಸ್ಟ್ ಇಬ್ಬರು ಈ ಹೋಟೆಲ್ನ ರೆಕಮೆಂಡ್ ಮಾಡ್ತಾರೆ. ಪೀಕ್ ಟೈಮಲ್ಲಿ ಕ್ರೌಡ್ ತುಂಬ ಜಾಸ್ತಿ ಇರುತ್ತೆ, ಸಮ್ ಟೈಮ್ ವೆಯ್ಟ್ ಮಾಡಬೇಕಾಗುತ್ತೆ. ಮೆನು ಕೂಡ ತುಂಬ ಲಿಮಿಟೆಡ್ ಇದೆ. ಈವನ್ ಫಿಶ್ ಮೀಲ್ಸ್ ಮತ್ತು ವೆಜಿಟೇರಿಯನ್ ಎರಡೂ ಸಿಗುತ್ತಿಲ್ಲಿ. ಬಟ್ ಆನೆಸ್ಟ್ಲಿ ಹೇಳ್ಬೇಕಂದ್ರೆ ಒಂದ್ಸಲಿ ಇಲ್ಲಿ ಫುಡ್ನ ಟ್ರೈ ಮಾಡಿದ್ರೆ ನೀವು ಮತ್ತೆ ಮಂಗಳೂರಿಗೆ ಹೋದಾಗ ಅದೇ ಹೋಟ್ಲನ್ನ ಹುಡುಕೊಂಡು ಹೋಗ್ತೀರಾ.